ಆರಾಧ್ಯ ಅವರೇ, ಉತ್ಕರ್ಷ್ ಅವರು ಆರಂಭದಲ್ಲಿಂದಲೂ ಅದನ್ನೇ ಹೇಳ್ತಾ ಇರೋದು, ಪ್ರತಿಭಟನೆಯಾಗಿದ್ದಿದ್ರೆ ನಮಗೆ ಸಮಸ್ಯೆ ಇರಲಿಲ್ಲ, ಪ್ರತಿಭಟನೆ ಅಜೆಂಡಾ ಆಗಿದೆ, ಪ್ರತಿಭಟನೆ ಇನ್ನೇನೋ ಆಗಿದೆ, ಆ ಕಾರಣಕ್ಕಾಗಿ ನಾವು ಹಠ ಹಿಡಿದೀವಿ ಈ ವಿಚಾರದಲ್ಲಿ. ನೋಡಿ, ಇದು ಅಜೆಂಡಾ ಆಗೋದಕ್ಕೂ ಮತ್ತೊಂದಾಗೋದಕ್ಕೂ ಮಗದೊಂದಾಗೋದಕ್ಕೆ ಕಾರಣಕರ್ತರು ಕೇಂದ್ರ ಸರ್ಕಾರನೇ. ಕೇಂದ್ರ ಸರ್ಕಾರದ ಯಾವುದೇ ಒಬ್ಬ ಪ್ರತಿನಿಧಿಯು 20 ದಿನಗಳ ಅಮರಣಾಂತ ಉಪವಾಸ ಸತ್ಯಾಗ್ರಹಕ್ಕೆ ಅವರು ಭೇಟಿ ನೀಡದಿದ್ದಾಗ ಅಥವಾ ಯಾವುದೇ ಒಬ್ಬ ಮಂತ್ರಿಯೂ ಸಹ ಹೇಳಿಕೆನೂ ಸಹ ಕೊಡದಿದ್ದಾಗ, ಮನ್ ಕಿ ಬಾತ್ ಮಾಡುವಂತಹ ಪ್ರಧಾನಮಂತ್ರಿಗಳು ಅದರ ಬಗ್ಗೆ ಮಾತೇ ಆಡದಿದ್ದಾಗ ಸಹಜವಾಗಿ ಯುವಕರು ಉದ್ವೇಗಕ್ಕೊಳಗಾಗ್ತಾರೆ, ಕೋಪಕ್ಕೊಳಗಾಗ್ತಾರೆ. ಇವತ್ತು ಆಗಿರ್ತಕ್ಕಂಥದ್ದು ಸ್ಟೂಡೆಂಟ್ ಆದ ನಂತರ ಕೆಲಸ ಸಿಗದ ಜಾಬ್ಲೆಸ್ ಸ್ಟೂಡೆಂಟ್ಗಳೇನಿದ್ದಾರೆ ಅವರು ಸಹ ಇವತ್ತು ಹೋರಾಟಕ್ಕೆ ಧುಮುಕಿದ್ದಾರೆ. ಇದನ್ನೆಲ್ಲ ಕೇಂದ್ರ ಸರ್ಕಾರ ಒಂದು ರೀತಿಯಲ್ಲಿ ಯೋಚನೆ ಮಾಡಬೇಕು. ನೀವು 2 ಕೋಟಿ ಉದ್ಯೋಗಗಳಂತೂ ಸೃಷ್ಟಿ ಮಾಡೋಕ್ಕಾಗಲಿಲ್ಲ. ಈ ಇರ್ತಕ್ಕಂಥ ಸಂದರ್ಭ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಏನಾಗಿದೆ, ಆ ಸೋರಿಕೆಯಲ್ಲಾಗಿರ್ತಕ್ಕಂಥ ಲೋಪದೋಷಗಳೇನಿದೆ ಅದನ್ನು ಸರಿಪಡಿಸಿಕೊಂಡು ಮುಂದಿನ ದಿನಗಳಾದರೂ ಒಳ್ಳೆ ಗವರ್ನೆನ್ಸ್ ಕೊಡ್ತೀವಿ, ಒಳ್ಳೆ ಇದನ್ನು ಮಾಡ್ತೀವಿ, ಪರೀಕ್ಷೆಗಳನ್ನು ನಡೆಸ್ತೀವಿ ಅಂತ ಆಶ್ವಾಸನೆಗಳನ್ನು ಪ್ರಧಾನಮಂತ್ರಿಗಳು ಕೊಡಲಿ, ಅದರಲ್ಲಿ ಏನು ಬೇರೆ ಇಲ್ಲ. ಆದರೆ ಆಗಿರ್ತಕ್ಕಂತಹ ಒಂದು ಅವ್ಯವಸ್ಥೆಗೆ ಒಬ್ಬರಾದರೂ ಹೊಣೆಗಾರಿಕೆ ತಗೊಳ್ಳಿ, ಉತ್ತರದಾಯಿತ್ವ ತಗೊಳ್ಳಿ. ಈ ದೇಶದ 2014ರಿಂದ ಯಾರೂ ಸಹ ಒಬ್ಬೊಬ್ಬ ಮಂತ್ರಿಯೂ ಸಹ ಉತ್ತರದಾಯಿತ್ವ ತಗೊಳ್ಕೊಳ್ಳದೆ ಸರ್ಕಾರ ನಡೆಸ್ತಾ ಇದ್ದೀರಾ. ಆ ಸರ್ಕಾರಗಳಲ್ಲಿ ಆಗ್ತಾ ಇರ್ತದ ಲೋಪದೋಷಗಳನ್ನು ಎಷ್ಟು ಬಾರಿ ಎತ್ತು ತೋರಿಸಿದ್ರು ಸಹ ನೀವು ಪದೇ ಅದಕ್ಕೆ ಬೇರೆ ಬಣ್ಣಗಳು ತೋರಿಸೋದು ಬೇಡ. ಆ ನಿಟ್ಟಿನಲ್ಲಿ ನೀವು ಒಳ್ಳೆ ಕೆಲಸ ಮಾಡಿ. ಎಲ್ಲರೂ ದೇಶದ ಜನ, ಈವನ್ ಆಮ್ ಆದ್ಮಿ ಪಾರ್ಟಿ ಸಹ ನಿಮ್ಮ ಜೊತೆ ನಿಲ್ತದೆ ಒಳ್ಳೆ ಕೆಲಸ ಮಾಡಿದ್ರೆ. ಆದರೆ ನೀವು ಮಾಡ್ತಕ್ಕಂಥ ಅಧ್ವಾನದ ಕೆಲಸಕ್ಕೆ ಯಾರೂ ಸಹ ನಿಮ್ಮ ಬೆಂಬಲ ನಿಲ್ಲ. ನೋಡಿ, ಕೃಷ್ಣಮಾಚಾರಿ ಅವರು 1958ರಲ್ಲಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟಿರ್ತಕ್ಕಂಥದ್ದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರಾಜೀನಾಮೆ ಕೊಟ್ಟಿರ್ತಕ್ಕಂಥದ್ದು, ನಟ್ವರ್ ಸಿಂಗ್ ಅವರು ಚರ್ಚೆ ಆಗಿದೆ. ಅದನ್ನೇ ಹೇಳಿ. ಬಿಹೇವ್ ಯುವರ್ ಸೆಲ್ಫ್, ದಯವಿಟ್ಟು ಅವ್ರು ಮಾತಾಡುವಾಗ ಮಾತಾಡಬೇಡಿ, ಆಮೇಲೆ ನಿಮ್ಗೆ ಏನ್ ಬೇಕಾದ್ರೂ ಹೇಳಿ. ಶಿವರಾಜ್ ಸಿಂಗ್ ಪಾಟೀಲ್ ಅವರು ಏನು ಮುಂಬೈ ದಾಳಿ ಆಯ್ತು, ಅದರ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟಿರ್ತಕ್ಕಂಥ ರಾಜಾ ಅವರು ಇವರೇ ದೊಡ್ಡ ಪ್ರತಿಭಟನೆ ಮಾಡಿ, ಬಿಜೆಪಿನವರೇ ದೊಡ್ಡ ಪ್ರತಿಭಟನೆ ಮಾಡಿ 2G ಸ್ಪೆಕ್ಟ್ರಮ್ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟರೆ ಎಲ್ಲವೂ ಸರಿ ಹೋಗುತ್ತೆ ಅನ್ನೋದು ಮೂರ್ಖತನದ ಕಲ್ಪನೆ ಅಲ್ವಾ? ಈಗ ನೋಡಿ, ಒಬ್ರು ಅಧ್ಯಕ್ಷರಿದ್ದ ಮೇಲೆ ಒಬ್ರು ದಕ್ಷ ಪ್ರಾಮಾಣಿಕ ವ್ಯಕ್ತಿಯನ್ನು ತಗೊಂಡ್ ಬಂದು ಕೂರ್ಸಿ ಅಂತ ಹೇಳೋದಕ್ಕೆ ಅದು ನೈತಿಕ ಹೊಣೆ. ರಾಜಧರ್ಮವನ್ನು ಪಾಲಿಸೋರು ಇದನ್ನ ಮಾಡಬೇಕಾಗಿತ್ತು. ರಾಜಧರ್ಮ ಬೋಧನೆ ಮಾತ್ರ ಮಾಡಬಾರ್ದು, ರಾಜಧರ್ಮ ಪಾಲಿಸಲೂಬೇಕು. ನಾನು ನಿಖೇತ್ ಅವ್ರದ್ದು ಫೈನಲ್ ಆಗಿ ಒಂದು ಪ್ರಶ್ನೆ ಇರೋದು, ಕಾಕ್ರೋಚ್ ಜನತಾ ಪಾರ್ಟಿಯನ್ನ ಬಳಸಿಕೊಂಡು ಕಾಂಗ್ರೆಸ್ ತನ್ನ ಬೇಳೆ ಬೇಯಿಸಿಕೊಳ್ತಾ ಇದೆ. ಇದರಲ್ಲಿ ಕಾಂಗ್ರೆಸ್ ಬೇಳೆ ಬೇಯಿಸಿಕೊಳ್ಳೋದಕ್ಕೆ ಹೊರಟಿದೆ. ಕಾಂಗ್ರೆಸ್ ಕಾಕ್ರೋಚ್ ಜನತಾ ಪಾರ್ಟಿಯವರ ವೇದಿಕೆಗೆ ಹೋಗಿ ಭಾಗವಹಿಸಲೇ ಇಲ್ಲ. ಕಾಂಗ್ರೆಸ್ ನೇರವಾಗಿ ಈ ದೇಶದ ಪ್ರಧಾನಮಂತ್ರಿಗಳ ಮನೆ ಮುಂದೆ ಧರಣಿ ಕೂತಿದೆ. ಕಾಂಗ್ರೆಸ್ ಇವತ್ತು ಈ ದೇಶದ ಜನರ ಧ್ವನಿಯಾಗಿ, ವಿರೋಧ ಪಕ್ಷವಾಗಿ ನಾವು ಈ ದೇಶದ ಯುವಕರನ್ನ, ಅವರ ಧ್ವನಿಯನ್ನ ನಾವು ಧ್ವನಿಯಾಗಬೇಕಿರೋದು ನಮ್ಮ ಕರ್ತವ್ಯ. ಆ ಕರ್ತವ್ಯ ನಾವು ಮಾಡಿದೀವಿ. ಬಹಳ ಮುಖ್ಯವಾಗಿ ಏನು ಅಂತಂದ್ರೆ, ಯಾರನ್ನ ನೆಗ್ಲಿಜಿಬಲ್ ಕಾಕ್ರೋಚಸ್ ಅಂತ ನೀವು ನೆಗ್ಲೆಕ್ಟ್ ಮಾಡಿದ್ರೋ, these cockroaches have become tigers. ಅವರು ಇವತ್ತು ಬೀದಿಗಳಿದ್ದಾರೆ. ಅವ್ರು ಯಾವ ರಾಜಕೀಯ ಪಕ್ಷದ ಜೊತೆಗೂ ಇಲ್ಲ, ಅವ್ರೇನು ಕಾಂಗ್ರೆಸ್ ಜೊತೆಗಿಲ್ಲ, ಅವ್ರ ಆಮ್ ಆದ್ಮಿ ಜೊತೆಗೂ ಇಲ್ಲ, ಅವ್ರ ಮತ್ತೊಬ್ಬರ ಜೊತೆಗೂ ಇಲ್ಲ. ನಾವೆಲ್ಲರೂ ಕೂಡ ಅವ್ರಿಗೆ ಧ್ವನಿ ಆಗ್ತಾ ಇದೀವಿ. ಯಾಕೆ ಅಂತಂದ್ರೆ ಅವರು ಈ ದೇಶದ ಯುವಕರು. ನೀವು ಹೋಗಿದ್ದವ್ರಿಗೆ ಪ್ರಾಬ್ಲಮ್ ಅಂತ, ನೀವು ಹೋದ್ರಿ ಅಂತ ಅವ್ರಿಗೆ ಸಮಸ್ಯೆ ಇರೋದು. ಹೌದು, ಹೋಗ್ತೀವಿ ನಾವು. ನೀವು ಹೋಗ್ತಾ ಇದ್ದೀರಿ, ಆಮ್ ಆದ್ಮಿ ಅವರು ಹೋಗ್ತಾ ಇದ್ದಾರೆ, ಸಮಾಜ ಅವರು ದೇಶದ ಪ್ರಜೆಗಳು, ಅವರು ಕಾನ್ಸ್ಪಿರಸಿ ಭಾವಿಸ್ತಾ ಇದ್ದಾರೆ. ಅವ್ರ ಈ ದೇಶದ ಭವಿಷ್ಯ. ನಿಖೇತ್ ಅವ್ರು ಹೆಂಗ್ ಬಯಸ್ತಾ ಇದ್ದಾರೆ ಅಂತ, ನೀವು ಹೋರಾಟ ಅಂತ ಹೇಳಿದ್ರೆ ಅವರು ಕಾನ್ಸ್ಪಿರಸಿ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಇದು ಕಾನ್ಸ್ಪಿರಸಿಯ ಭಾಗ ಅಂತ ಹೇಳ್ತಾ ಇದ್ದಾರೆ, ಷಡ್ಯಂತ್ರದ ಭಾಗ ಇದು. ನಾನು ಇನ್ನೊಂದು ಹೇಳ್ತೀನಿ ಏನು ಅಂತಂದ್ರೆ, ಬಹುಶಃ ಇಡೀ ಉತ್ತರ ಭಾರತದ ತುಂಬಾ ಅತ್ಯಂತ ಚರ್ಚೆಯಲ್ಲಿರೋ ವಿಚಾರ ಏನು ಅಂತಂದ್ರೆ, ಬಿಜೆಪಿಯವರು ರಾಮನಿಗೆ ಮಾಡಿದ ಮೋಸ, ರಾಮನ ಹುಂಡಿಗೆ ಮಾಡಿದ ಮೋಸ. ಇವರು ಯಾಕೆ ಅವ್ರ ಹತ್ರ ಮಾತುಕತೆಗೆ ಹೋಗ್ತಾ ಇಲ್ಲ ಅನ್ನೋದು ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇಡೀ ದೇಶ ರಾಮನ ಹುಂಡಿ ಬಗ್ಗೆ ಚರ್ಚೆ ಮಾಡ್ತಿದ್ದು, ಅದು ನಿಧಾನವಾಗಿ ಈ ಕಡೆ ಟರ್ನ್ ಆಗಿದೆ. ಅವರ ಮೂಲ ಬೇರುಗಳು ರಾಮನಿಗೆ ಮಾಡಿದ ಅನ್ಯಾಯವನ್ನ ಜನರಿಂದ ಮರೆಸೋದಕ್ಕೆ ಈ ಚರ್ಚೆಯನ್ನ ಜೀವಂತವಾಗಿಡೋದು ಕೂಡ ಬಿಜೆಪಿಯವರ ಒನ್ ಆಫ್ ದಿ ಅಜೆಂಡಾ. ತಾವು ಹೇಳ್ತಾ ಇರೋದೇನು, ಕಾಕ್ರೋಚ್ ಜನತಾ ಪಾರ್ಟಿ ಅಂದ್ರೆ ಪೇಡ್ ಆಕ್ಟರ್ಸ್ ಬಿಜೆಪಿ? ಅಲ್ಲ, ಮತ್ತೆ ಅದು ನೀವ್ ಹೇಳ್ತಾ ಇರೋದು. ನೀವು ಮಾತಾಡಿದ ಅನುಮಾನ ಹಂಗಿದೆ. ಹಂಗಲ್ಲ, ಇವ್ರು ಯಾಕೆ ವಿತಿನ್ ಇಷ್ಟೆಲ್ಲ ಹೋರಾಟ ಆಗೋದಕ್ಕೆ ಅವಕಾಶ ಬೇಕಾಗಿರ್ಲಿಲ್ಲ. ದೇಶದಲ್ಲಿ ಚರ್ಚೆ ಆಗೋ ಅವಶ್ಯಕತೆ ಬೇಕಿರ್ಲಿಲ್ಲ. ಪ್ರಧಾನ್ ಜಸ್ಟ್ ರಿಸೈನ್ ಅಂತಿದ್ರೆ ಮುಗ್ದೋಗಿತ್ತು. They want to keep the ಅವರು ರಾಮನಿಗೆ ಮಾಡಿ ಒಂದು ರಾಮನ ಹುಂಡಿ ಕಾಯಕ್ಕಾಗದೇ ಇರೋ ಚೌಕಿದಾರ
ಈ ದೇಶವನ್ನು ಕಾಯ್ತಾನ? ಅದನ್ನ ಜನ ಕೇಳ್ತಾ ಇದ್ದಾರೆ. ಒಂದ್ ನಿಮಿಷ ನಿಖಿತ್ ಇವತ್ತು 20 ಜನ ಮಕ್ಕಳು ಸತ್ತಿದ್ದಾರೆ. Yes, 21 ಜನ ಮಕ್ಕಳು Yes, ಸತ್ತಿದ್ದಾರೆ. ಅವ್ರಿಗಾಗಿರೋ ಅನ್ಯಾಯ ಸರ್, ನಿಖಿತ್ ಅವರು ರೈಟ್ ಟು ಎಜುಕೇಶನ್, ರೈಟ್ ಟು ಈಕ್ವಾಲಿಟಿ, ರೈಟ್ ಟು ಫ್ರೀಡಮ್, ಫಂಡಮೆಂಟಲ್ ರೈಟ್ಸ್ ಅಲ್ವಾ? ಫಂಡಮೆಂಟಲ್ ಡ್ಯೂಟೀಸ್. ಫಂಡಮೆಂಟಲ್ ರೈಟ್ಸ್ನು ಫಾಲೋ ಮಾಡಲಿಲ್ಲ, ಫಂಡಮೆಂಟಲ್ ಡ್ಯೂಟೀಸ್ನು ಫಾಲೋ ಮಾಡಲಿಲ್ಲ. ಯಾರು? ಇವಾಗಿರೋ ಸರ್ಕಾರದವರು ಏನು ಮಾಡಿದ್ರು? ಜಲಪಿರಂಗಿಗಳನ್ನು ತರಿಸಿದ್ರು, ಬ್ಯಾರಿಕೇಡ್ಗಳನ್ನ ನಿರ್ಮಾಣ ಮಾಡಿದ್ರು, ವಿದ್ಯಾರ್ಥಿಗಳಲ್ಲಿ ಆತಂಕ ಹೆಚ್ಚಿಸಿದ್ರು. ನಾವು ಎಲ್ಲಿ ನಾಳೆ ದಿನ ನಮ್ಗೇನಾಗುತ್ತೋ, ತೊಂದರೆ ಆಗುತ್ತೋ ಅಂತ ಅವ್ರ ಆತ್ಮರಕ್ಷಣೆಗೋಸ್ಕರ ಅವ್ರು ಏನು ಮಾಡಿದ್ರು? ಯಾಕೆ ಬ್ಯಾರಿಕೇಡ್ ಆಗ್ತಿದ್ದೀರಾ ಅಂತ ಕೇಳಕ್ಕೆ ಹೋದ್ರು, ಅವ್ರ ಮೇಲೆ ಹೊಡೆದ್ರು. ನಾವು ರಸ್ತೆಯಲ್ಲಿ ಕೂತ್ಕೊಂಡು ಹೋರಾಟ ಮಾಡ್ತೀವಿ ಅಂದರು, ಅವ್ರ ಮೇಲೆ ಹೊಡೆದ್ರು, ರಕ್ತ ಬರಂಗೆ ಹೊಡೆದ್ರು. ಆಮೇಲೆ ಲಾಠಿಗಳಲ್ಲಿ ನನ್ನ ಹತ್ರ ವಿಡಿಯೋ ಇದೆ, ಮೊಳೆನ ಚುಚ್ಕೊಂಡು ಹೊಡೆದಿದ್ದಾರೆ, ಕಲ್ಲು ಎಸ್ತಿದ್ದಾರೆ ವಿದ್ಯಾರ್ಥಿಗಳ ಮೇಲೆ. ಅಷ್ಟೆಲ್ಲ ಮಾಡಿ ವಿದ್ಯಾರ್ಥಿಗಳು ಅವ್ರು ಹೇಳೋದು ವಿದ್ಯಾರ್ಥಿಗಳಲ್ಲ ಅಂತ ನಾವು ಹೇಳ್ತೀವಲ್ಲ. ಅವ್ರ್ಯಾರು ಸೈನಿಕರಲ್ಲ, ಅವ್ರ್ಯಾರು ಪೊಲೀಸ್ ಅವರಲ್ಲ, ಅವ್ರ್ಯಾರು ಸೈನಿಕರಲ್ಲ, ಅವ್ರ್ಯಾರು ಪೊಲೀಸ್ ಅವರಲ್ಲ. ವಿದ್ಯಾರ್ಥಿಗಳು ಕೇಳಿದ್ದಾರೆ ನಿಮ್ ಡ್ರೆಸ್ ಅಲ್ಲಿ ಅಂತ ಕೇಳಿದ್ರೆ. ಆಮೇಲೆ ನಿನ್ನೆ ಮೊನ್ನೆ ಸೇವ್ ಮಾಡ್ಕೊಂಡು ಇಷ್ಟಿಷ್ಟುದ್ದ ದಾಡಿ ಬಿಟ್ಟಿದವ್ರು ನಿನ್ನೆ ಮೊನ್ನೆ ಸೇವ್ ಮಾಡ್ಕೊಂಡು ಬಂದಿರೋ ಅಂತ ವಿಡಿಯೋಗಳು ವಿದ್ಯಾರ್ಥಿಗಳು ಅಪ್ಲೋಡ್ ಮಾಡಿದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ. ಸರ್ ಇವರು ನಿನ್ನೆ ಸೇವ್ ಮಾಡಿದ್ದಾರೆ, ಆಫೀಸರ್ ಆದ್ರೆ ದಿನ ಸೇವ್ ಮಾಡ್ಬೇಕಲ್ಲ, ಯಾಕೆ ನಿನ್ನೆ ಡೆಲ್ಲಿ ಪೊಲೀಸ್ ಅಂತ ಹೆಲ್ಮೆಟ್ ಹಾಕೊಂಡು ಬಂದು ಹೊಡೆದಿದ್ದಾರೆ. ಉತ್ಕರ್ಷ್, ಕೊನೆಯದಾಗಿ ನನಗೆ ನಿಮ್ಮ ಕಡೆಯಿಂದ ಬರಬೇಕಾಗಿರುವಂತ ಉತ್ತರ ಯಾವುದು ಅಂತಂದ್ರೆ, ನೀವು ಉಗುರಲ್ಲಿ ಹೋಗೋದಕ್ಕೆ ಕೊಡಲಿ ಎತ್ಕೊಳ್ತಾ ಇದ್ದೀರಿ. ಈ ದರ್ಪ ದಾಷ್ಟ್ಯ ಎಷ್ಟು ದಿನ ಮುಂದುವರಿಯುತ್ತೆ ಅಂತ ಅನ್ಸುತ್ತೆ? ಎಷ್ಟು ದಿನ ಮುಂದುವರಿಯುತ್ತೆ ಅಂತ ಅನ್ಸುತ್ತೆ? ನಮ್ಮ JP ನಡ್ಡಾ ಸಾಹೇಬರು ಕರೆದು ಮಾತಾಡಿದ್ದಾರೆ, ನಮಗೆ ಭರವಸೆ ಇದೆ. ಆ ವಿದ್ಯಾರ್ಥಿಗಳ ಪರವಾಗಿ ನಾವು ಸದಾ ಇರ್ತೇವೆ. ಇವತ್ತು ಮೊನ್ನೆ ಎಕ್ಸಾಮ್ ಆಗಿದೆ, ಒಳ್ಳೆ ರಿಸಲ್ಟ್ಸ್ ಬಂದಿದೆ, ವಿದ್ಯಾರ್ಥಿಗಳು ಅವ್ರವ್ರ ಜೀವನ ನೋಡ್ಕೊಳ್ತಾ ಇದ್ದಾರೆ, ಅದನ್ನ ಮಾಡ್ತಾರೆ. ಹಾಗಾಗಿ ಕೇಳಿಸ್ಕೊಳ್ಳಿ ನೋಡಿ, ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳ ಕೇಳಿಸ್ಕೊಳ್ಳಿ. ನಿನ್ನೆಯಿಂದ ಮೊನ್ನೆ ಧರ್ಮೇಂದ್ರ ಪ್ರಧಾನ್ ರಿಸೈನ್ ನಿಮ್ಮ ಪಾರ್ಟಿಯ ಎಲ್ಲಾ ವಕ್ತಾರರು ಮಾತನಾಡುವಾಗ್ಲೂ ಎಕ್ಸಾಮ್ ಮಾಡಿದ್ದು ಸಾಧನೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಅದು ವೈಫಲ್ಯ ಸರ್, ಅದು ವೈಫಲ್ಯ, ಅದು ಸಾಧನೆ ಅಲ್ಲ. ಎಕ್ಸಾಮ್ ಮಾಡಿದ್ದು ಅನ್ಯಾಯವನ್ನ ಸರಿ ಮಾಡಿ ನಾವು ವೈಫಲ್ಯವನ್ನ ಸಾಧನೆ ಅಂತ ಹೇಳ್ತಾರೆ. ಈ ಪೇಡ್ ಆಕ್ಟಿವಿಸ್ಟ್ಗಳು, ಈ ಪೇಡ್ ಕಾಂಗ್ರೆಸ್ ಏಜೆಂಟ್ಗಳು ಈ ಗಲ್ಬೇಕೋರನ್ನ ಯಾವುದೇ ಕಾರಣಕ್ಕೂ ಬಿಡಲ್ಲ, ಒದ್ದು ಒಳಗಡೆನೆ ಹಾಕ್ತಿವಿ ನಾವು. ಇಂತ ಗಲ್ಬೇಕೋರನ್ನ ಧನ್ಯವಾದಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.